ಜಿಲ್ಲೆಯಲ್ಲಿ ಈ ಪಾರಿವಾಳ ಸ್ಪರ್ಧೆ ನಡೀತಾ ಇದೆ. ಅದರಲ್ಲಿ ತಾವೆಲ್ಲರೂ ಭಾಗವಹಿಸ್ತಾ ಇದ್ದೀರಿ. ಪಾರಿವಾಳ ಸ್ಪರ್ಧೆಗಳು ನಡೀತಾ ಇದೆ, ಬಹುಮಾನ ವಿತರಣೆ ನಡೀತಾ ಇದೆ. ಮತ್ತೊಂದು ವರ್ಷಕ್ಕೆ ಮತ್ತೆ ಹೊಸ ಸ್ಪರ್ಧೆ ಪ್ರಾರಂಭ ಆಗ್ತದೆ. ಪ್ರತಿ ವರ್ಷ ಪಾರಿವಾಳ ಸ್ಪರ್ಧೆ ಪ್ರಾರಂಭ ಆದ್ರಿಂದ ಅದು ಮುಗಿಯುವವರೆಗೆ ಹಲವಾರು ಸಮಸ್ಯೆಗಳು. ಅಲ್ಲಿ ರೆಫ್ರಿ ಪ್ರಾಬ್ಲಮ್, ಇಲ್ಲಿ ಈ ರೂಲ್ಸ್ ರೆಗ್ಯುಲೇಷನ್ಸ್, ಅಲ್ಲಿ ಆ ಕಾನೂನು, ಇಲ್ಲಿ ಈ ಕಾನೂನು, ರೆಫ್ರಿಗಳಿಗೂ ಸಮಸ್ಯೆ, ಪಾರಿವಾಳ ಪಂದ್ಯಾಟ ನಡೆಸುವ ಆಯೋಜಕರಿಗೂ ಕೂಡ ತಲೆನೋವು. ಇದಕ್ಕೆಲ್ಲ ಒಂದು ಪರಿಹಾರ ಬೇಕಾ ಬೇಡವಾ? ಖಂಡಿತವಾಗಿಯೂ ಇದಕ್ಕೊಂದು ಪರಿಹಾರ ಆಗಲೇಬೇಕು. ಎಲ್ಲ ಹಿರಿಯರು ನಾವು ಅವರ ಮನೆಗೆ ಹೋಗಿ ಈ ವಿಚಾರ ತಿಳಿಸಿದಾಗ ನಮ್ಮ ನಂದಾವರದ ನಮ್ಮ ಹಿರಿಯರು ಅವರು ಹೇಳಿದ್ರು, ಇದೆಲ್ಲಕ್ಕೆ ಒಂದು ಕೊನೆ ಬೇಕು. ಯಾವಾಗ ನಮ್ಗೆ ಒಂದು ಕೊನೆ ಸಿಗ್ತದ ಅದಕ್ಕೆ ಒಂದು ಸಂಘಟನೆ ಆಗಬೇಕು. ಆ ಸಂಘಟನೆ ಅಂತ ಹೇಳಿದ್ರೆ ಅದು ಅಸೋಸಿಯೇಷನ್. ಒಂದು ಕೈಯಿಂದ ಆ ಕೆಲಸ ಆಗುವುದಿಲ್ಲ, 10 ಕೈ ಸೇರಿದ್ರೆ ಮಾತ್ರ ಆ ಕೆಲಸ ಆಗ್ತದೆ. ಒಂದೇ ಮನೋಭಾವದಿಂದ, ನಿಸ್ವಾರ್ಥ ಸೇವೆಯಿಂದ, ಯಾವುದೇ ಆಶೆ ಆಕಾಂಕ್ಷೆಗಳಿಲ್ಲದೆ ನಾವು ಒಂದು ಸಂಘಟನೆಯ ಒಂದು ಛತ್ರಿ ಅಡಿಯಲ್ಲಿ ಕೆಲಸ ಮಾಡುವ ಹಾಗೆ ಆಗ್ಬೇಕು. ಅದಕ್ಕೆ ನಾವೇನ್ ಮಾಡಬೇಕು? ಒಂದು ಸಂಘಟನೆಯ ಸ್ಥಾಪನೆಯನ್ನು ಮಾಡಬೇಕು. ಈಗ ಪಕ್ಕದ ಕೇರಳ ರಾಜ್ಯದಲ್ಲಾಗ್ಲಿ ಅಥವಾ ತಮಿಳುನಾಡಿನ ಬೇರೆ ಬೇರೆ ಜಿಲ್ಲೆಗಳಲ್ಲಾಗ್ಲಿ, ನಾನು ಇತ್ತೀಚೆಗೆ ತುಮಕೂರಿಗೆ ಹೋಗಿದ್ದೆ. ತುಮಕೂರು ಮತ್ತು ಒಂದು 2-3 ದಾವಣಗೆರೆಗೆಲ್ಲ ಹೋಗಿದ್ದೆ. ಅಲ್ಲಿ ನನ್ನ ಮಿತ್ರರೊಬ್ಬ ಇದ್ದಾನೆ, ನಿಜಾಮ್ ಅಂತ, ಭಾರಿ ದೊಡ್ಡ ಪಾರಿವಾಳ ಹಾರಾಟಗಾರ ಅಂತ. ಅವನ ಹತ್ರ ಹೋಗಿ ಕೇಳಿದೆ, कितना जी तुम्हारा कबूतर उड़ता है? ए नवाज भाई मेरा कबूतर 5 घंटा उड़ता है. माशाल्लाह. ನನಗೆ ಆಶ್ಚರ್ಯ ಆಯಿತು. 5 ಗಂಟೆ ಹಾರಿಸುವಂತಹ ತುಮಕೂರಲ್ಲಿ ಅಸೋಸಿಯೇಷನ್ ಇದೆ. ನಮ್ಮ ಈ ಮಂಗಳೂರಿನಲ್ಲಿ 22 ಗಂಟೆ 18 ನಿಮಿಷ ಹಾರಿಸಿದ್ರೆ ಕೂಡ, ಅಥವಾ ನೌಫಲ್ 24 ಗಂಟೆ ಹಾರಿಸಿದ್ದಾರೆ. ಇನ್ನು ಕೆಲವರು ಹಾರಿಸಿದ್ದಾರೆ 19 ಗಂಟೆ, 14 ಗಂಟೆ. ಮೊನ್ನೆ ಸಮನ್ ಸಾಜಿ 16-22, ಅದರ ಮೊದಲು ನಮ್ಮ PG ರಫೀಕ್ 16, 17, 16 ಎಲ್ಲ ಹಾರಿಸಿದ್ದಾರೆ. ಆದ್ರೆ ನಮ್ಮಲ್ಲಿ ಸಂಘಟನೆ ಇಲ್ಲ. ಇಲ್ಲಿಯ ಮಕ್ಕಳು ಈಗ ಏನೇ ಆಗಲಿ, ನಮ್ಮ ಮುಬೀನ್ ರವರು 22 ಗಂಟೆ 18 ನಿಮಿಷ ಹಾರಿಸಿದ್ದಾರೆ, ಅಥವಾ ಸಮನ್ ಸಾಜಿ 14 ಗಂಟೆ 22 ನಿಮಿಷ ಹಾರಿಸಿದ್ದಾರೆ. ಅವರಿಗೆ ನ್ಯಾಷನಲ್ಸ್ಗೆ ಹೋಗಬೇಕು. ಅವರ ಪಾರಿವಾಳ ಇನ್ನೂ ಹೆಚ್ಚು ಹಾಕ್ತದೆ ಅಂತ ಅವರಿಗೆ ಆತ್ಮವಿಶ್ವಾಸ ಇದೆ. ಅವರು ನ್ಯಾಷನಲ್ಸ್ಗೆ ಕಾಂಪೀಟ್ ಮಾಡಬೇಕು. ಕೇರಳದಲ್ಲಿ ನ್ಯಾಷನಲ್ಸ್ನ ಹೆಡ್ ಆಫೀಸ್ ಇದೆ. ಆ ನ್ಯಾಷನಲ್ಸ್ಗೆ ಹೋಗಬೇಕಾದ್ರೆ ಅಲ್ಲಿ ಫಸ್ಟ್ ಕೇಳ್ತಾರೆ, ನಿಮ್ಮ ಜಿಲ್ಲೆಯ ಅಸೋಸಿಯೇಷನ್ ಸರ್ಟಿಫಿಕೇಟ್ ತಗೊಂಡು ಬಾ. ಯಾವ ಜಿಲ್ಲೆಯಿಂದ ಅವ ಬರ್ತಾನೆ ಆ ಜಿಲ್ಲೆಯ ಅಸೋಸಿಯೇಷನ್ ಅವರು ಒಂದು ಸರ್ಟಿಫಿಕೇಟ್ ಕೊಡಬೇಕು. ಮಂಗಳೂರಿನ ಮುಬೀನ್ ರವರು ತಾರೀಕು ಇಂಥ ದಿವಸ ಇಂಥ ಟೂರ್ನಮೆಂಟ್ನಲ್ಲಿ 22 ಗಂಟೆ ಎಷ್ಟು ನಿಮಿಷ ಹಾರಿಸಿದ್ದಾರೆ? 18 ನಿಮಿಷ ಹಾರಿಸಿದ್ದಾರೆ ಎಂದು ನಾನು ದೃಢಪಡಿಸುತ್ತೇನೆ ಅಂತ ಅಸೋಸಿಯೇಷನ್ ಅವರು ದಸ್ಕತ್ ಹಾಕಿ ಒಂದು ಸೀಲ್ ಹಾಕಿ ಕೊಟ್ಟರೆ ಮಾತ್ರ ಮುಬೀನ್ ರವರು ನ್ಯಾಷನಲ್ಸ್ಗೆ ಹೋಗಬಹುದು, ಅಥವಾ ಸಮನ್ ಸಾಜಿ ನ್ಯಾಷನಲ್ಸ್ಗೆ ಹೋಗಬಹುದು, ಅಥವಾ PG ರಫೀಕ್ ನ್ಯಾಷನಲ್ಸ್ಗೆ ಹೋಗಬಹುದು. ಅಸೋಸಿಯೇಷನ್ ಇಲ್ಲದಿದ್ದರೆ ನ್ಯಾಷನಲ್ಸ್ಗೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಉಂಟಾ ವೀರೇಶ್ ಗೋಪಾಲ್? ರಾಜೇಶ್ ಉಂಟಾ? ಯಾರಾದ್ರೂ ನ್ಯಾಷನಲ್ಸ್ಗೆ ನಾನು ಡೈರೆಕ್ಟ್ ಹೋಗ್ತೇನೆ ಅಂತ ಹೇಳುವವರಿದ್ರೆ ಕೈ ಎತ್ತಿ, ನಾನು ಅವರಿಗೆ ಒಂದು ಸಲ ಮಾಡಿದ್ದೇನೆ. ಯಾರಿಗೂ ಸಾಧ್ಯ ಇಲ್ಲ ನ್ಯಾಷನಲ್ಸ್ಗೆ ಹೋಗ್ಲಿಕ್ಕೆ. ಕಣ್ಣೂರಲ್ಲಿ ಮೋಹನ್ ದಾಸ್ ಕಣ್ಣೂರ್ ಇದ್ದಾರೆ, ಗೋಪಾಲಣ್ಣ ಇದ್ದಾರೆ. ಅಲ್ಲಿ ಗೋಪಾಲಣ್ಣ ಮೋಹನ್ ದಾಸ್ ಕಣ್ಣೂರು 40 ವರ್ಷದಿಂದ ಕಣ್ಣೂರು ಕ್ಯಾಲಿಕಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದಾರೆ. ಮೋಹನ್ ದಾಸ್ ಕಣ್ಣೂರು ಅವರು ಹೇಳ್ತಾರೆ, ಒಂದು ಅಸೋಸಿಯೇಷನ್ ಮಾಡಿಯಪ್ಪ ನೀವು, ನಿಮ್ಗೆ ಯಾಕೆ ಸಾಧ್ಯ ಇಲ್ಲ ಅಂತ. ಇಲ್ಲಿ ಬೇಕಾದಷ್ಟು ನಮ್ಮ ಒಳ್ಳೆ ಒಳ್ಳೆ ಆಟಗಾರರಿದ್ದಾರೆ. ಮೊದಲು ನಮ್ಮ ಪಾರಿವಾಳ ತರಲಿಕ್ಕೆ ನಾವು ಕೊಯಮತ್ತೂರು, ಕಾಂಜಂಗಾಡು, ತಲಚೇರಿಗೆ ಹೋಗ್ತಿದ್ದೆವು. ಆದರೆ ಇವತ್ತು ಅಲ್ಲಿಯ ಜನರು ಮಂಗಳೂರು ನೋಡುವ ಹಾಗೆ ಆಗಿದೆ. ಮಂಗಳೂರಲ್ಲಿ ಕೂಡ 22 ಗಂಟೆ ಹಾರಿಸುವ ತಾಕತ್ತಿದೆ. ನಮ್ಗೆ ಇಲ್ವಾ? ನಮ್ಗೆ ತಾಕತ್ತು ಕಾಂಜಂಗಾಡಿಗೆ, ಪಾಲಕ್ಕಾಡಿಗೆ ಅಥವಾ ಕೊಯಮತ್ತೂರಿಗೆ ಹೋಗ್ಬೇಕು? ಕೇರಳಕ್ಕೆ ಕ್ಯಾಲಿಕಟ್ಗೆ ಯಾಕೆ ಹೋಗ್ಬೇಕು?
ನಮ್ಮ ಬ್ರೀಡ್ನ ಮರಿಗಳನ್ನು ಅವರು ಬಂದು ತಗೊಳ್ಬೇಕು ಸ್ವಾಮಿ. ಇಲ್ಲಿ ನಾವಲ್ಲಿ ಹೋಗುದಲ್ಲ, ಅವರು ಬಂದು ನಮ್ಮ ಮರಿಗಳನ್ನು ತಗೊಂಡು ಹೋಗ್ಬೇಕು. ನೋಡ್ತಾ ಇದು ಮಂಗಳವಾರಪುರ ಅಪ್ಪ, ಅವ ನಮ್ಗೆ ಪ್ರೌಢ ಅಲ್ವಾ, ಹೆಮ್ಮೆ ಅಲ್ವಾ. ನಾವು ಅಲ್ಲಿಂದ ತಂದು ಇಲ್ಲಿ ಹಾರಿಸಿ ಮರುದಿವಸ ಅವ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಆಗ್ತಾನೆ, ನಂದಪುರ ಬರ್ತದೆ ಮಂಗಳವಾರ. ಏನ್ ಸ್ವಾಮಿ ನಮ್ಗೇನು ಉಂಟು, ನಮ್ಗೆ ಏನಿಲ್ಲ. ಅವ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಆಗ್ತಾನೆ, ನನ್ನ ಪಾರಿವಾಳ ಮಂಗಳೂರಲ್ಲಿ ಹಾರಿದ್ದು, ಅವ ಅಲ್ಲಿ ಬಿಸ್ನೆಸ್ ಮಾಡ್ತಾನೆ. ನಮ್ಮ ಪಾರಿವಾಳಕ್ಕೆ ಅವರು ನೋಡುವ ಹಾಗೆ ಆಗ್ಬೇಕು. ನಮ್ಮ ಹುಡುಗರು ನ್ಯಾಷನಲ್ಸ್ಗೆ ಹೋಗ್ಬೇಕು, ನಮ್ಮ ಮಕ್ಕಳು ಹೋಗ್ಬೇಕು. ಇಲ್ಲಿ ಇರುವಂತ ಎಲ್ಲ ಹಿರಿಯರು ನಿಮ್ಮ ಕಾಲದಲ್ಲಿ ಇರಲಿಲ್ಲ, ಆದ್ರೆ ಅವರಿಗೆ ಆಸೆ ಉಂಟು ನಮ್ಮ ಮಕ್ಕಳ ಕಾಲದಲ್ಲಿ ಆದ್ರೂ ಅಸೋಸಿಯೇಷನ್ ಆಗ್ಲಿ ಅಂತ. ಇಲ್ವಾ ಸರ್ ನಿಮ್ಗೆಲ್ಲ? ಎಲ್ರಿಗೂ ಆಸೆ ಇದೆ ನಮ್ಮ ಮಕ್ಕಳು ಕೂಡ ನ್ಯಾಷನಲ್ಸ್ಗೆ ಹೋಗ್ಬೇಕಂತ. ಆದ್ದರಿಂದ ನನ್ನ ಒಂದು ಇಚ್ಛೆ, ಇಲ್ಲಿ ನಾವೊಂದು ಅಸೋಸಿಯೇಷನ್ ಮಾಡುವ. ಯಾರೆಲ್ಲ ಅಸೋಸಿಯೇಷನ್ಗೆ ಬೆಂಬಲವಾಗಿ ಇದ್ದೀರ ದಯಮಾಡಿ ಕೈ ಎತ್ತಿ, ದಯಮಾಡಿ. ನೋಡಿ ಸ್ವಾಮಿ, ಅಸೋಸಿಯೇಷನ್ ಅಂತ ಹೇಳಿದ್ರೆ ಯಾರು ಭಾವಿಸುದು ಬೇಡ. ನಾನು ಒಂದು ಟೂರ್ನಮೆಂಟ್ ಇಡ್ತೇನೆ, ಅಸೋಸಿಯೇಷನ್ ಆಡ ಹೆಂಗ್ ಟೂರ್ನಮೆಂಟ್ ದಿಯ ರಾವಂದು ಇಜ್ಜಿ ಖಂಡಿತವಾದ ಅವು ತಪ್ಪು ಭಾವನೆ. ಎನ್ನ ಒಂದು ಅಭಿಪ್ರಾಯ ಬಂದ್ಬಿಡಿ, ಅಸೋಸಿಯೇಷನ್ ಆಂಡ ಇತ ಶರೀಫಾಯಿ ಉಳ್ಳೇರು ಮಲ್ಪ, ಇಚ್ಚಿನ ಬೇತ ರಾಜೇಶ್ ಅಣ್ಣ ಉಳ್ಳೇರು, ಟೂರ್ನಮೆಂಟ್ ದೀಪನಗಳು ಮಸ್ತ್ ಜನ ಉಳ್ಳೇರು ಮಲ್ಪ. ಅಕಲು ಒಂದು ಅಸೋಸಿಯೇಷನ್ ಕಾಕಾಜಿ ಬರೀ ಪುಣಿ ಮೆಂಬರ್ ನಕಲು ಮಾತ್ರ ನಾನು ಒಂದು ಟೂರ್ನಮೆಂಟ್ ಅನ್ನು ಮಾಡಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ, ನನಗೆ ಅನುಮತಿ ನೀಡಬೇಕಾಗಿ ಕೇಳಿಕೊಳ್ತೇನೆ ಅಂತ ಒಂದು ಕಾಗದ ಮಾತ್ರ ಬರೆಯುವುದು ಅಸೋಸಿಯೇಷನ್ಗೆ. ಅಸೋಸಿಯೇಷನ್ ಅವರಿಗೆ ಒಂದು ಕಾಗದ ಕೊಡ್ತದೆ, ನಿಮಗೆ ಇಂಥ ತಾರೀಕಿನಿಂದ ಇಂಥ ದಿವಸ ಪಾರಿವಾಳ ಸ್ಪರ್ಧೆ ನಡೆಸಲು ಅನುಮತಿ ನೀಡಿದೆ. ಅಸೋಸಿಯೇಷನ್ ಒಂದು ಕಾಗದ ಕೊಡ್ತದೆ ಅವರಿಗೆ. ಷರತ್ತುಗಳು ಕೆಳಗೆ ಇರ್ತದೆ. ಏನಪ್ಪ ಷರತ್ತುಗಳು ಅಂತ ಹೇಳಿದ್ರೆ, ಅಸೋಸಿಯೇಷನ್ ನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನು ಫಾಲೋ ಮಾಡಬೇಕು. ಎಲ್ರಿಗೂ ಒಂದೇ ಕಾನೂನು. ಅಸೋಸಿಯೇಷನ್ ನ ರೂಲ್ಸ್ ರೆಗ್ಯುಲೇಷನ್ ಏನಪ್ಪ, 45 ನಿಮಿಷ ರಾತ್ರಿಗೆ, ಬೆಳಿಗ್ಗೆ ಮೋಡಕ್ಕೆ ಹೋದ್ರೆ 3 ಗಂಟೆ, ಎಲ್ರಿಗೂ ಒಂದೇ ಕಾನೂನು. ಅಸೋಸಿಯೇಷನ್ ನ ಕಾನೂನನ್ನು ಬದಲಾವಣೆ ಮಾಡಬೇಕಾದ್ರೆ ಆನ್ಯುವಲ್ ಬಾಡಿ ಮೀಟಿಂಗ್ ಅಲ್ಲಿ ಅಥವಾ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ, 2 ವರ್ಷಕ್ಕೆ ಒಂದ್ಸಲ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಆ ಕಾನೂನು ಬದಲು ಮಾಡುವುದು. ಅದು ಅಸೋಸಿಯೇಷನ್ ಒಂದ್ಸಲ ಮಾಡಿದ್ರೆ ಅದು ಶಾಶ್ವತ ಏನಲ್ಲ. ಏನಾದ್ರೂ ಅಸೋಸಿಯೇಷನ್ ಮಾಡಿದ ಕಾನೂನಿನಲ್ಲಿ ತೊಂದರೆ ಆಯ್ತಾ, ಮುಂದಿನ ವರ್ಷ ಆನ್ಯುವಲ್ ಬಾಡಿ ಮೀಟಿಂಗ್ ಅಲ್ಲಿ ಆ ಕಾನೂನನ್ನು ವಜಾ ಮಾಡಬಹುದು. ಸರ್ ಮಾಡ್ಬೋದಲ್ಲ ಸರ್? ಮಾಡಬಹುದು. ಒಂದು ಸಲ ಏನು ಕಾನೂನು ಮಾಡಿದ್ರೆ ಅದೇ ಸ್ಟಿಕ್ ಆಗಿ ಇರುವುದಿಲ್ಲ ಆ ಕಾನೂನು. ಅಸೋಸಿಯೇಷನ್ ನ ಜನರಲ್ ಬಾಡಿಯಲ್ಲಿ ಅಥವಾ ಆನ್ಯುವಲ್ ಬಾಡಿ ಮೀಟಿಂಗ್ ಅಲ್ಲಿ ಆ ಕಾನೂನನ್ನು ಬದಲಾವಣೆ ಮಾಡಬಹುದು. ಕೆಲವರಿಗೆ ಆಸೆ ಇರ್ತದೆ, ರಾತ್ರಿಗೆ ಮುಗಲ್ಗೆ போன 45 ನಿಮಿಷ ಬುಧವಾರ ಪೂಜೆ ಮಾರ ಎನ್ನ ಬುಧ ಬರ್ಪಿ ವರ್ಷ 1 ಗಂಟೆಗೆ ಟೈಮ್ ಕೊಡ್ಕೊಂಡ ಖಂಡಿತವಾದಲ್ಲ. ದುಂಬುದ ವರ್ಷ ಆಪನ ಮೀಟಿಂಗ್ ನಿಗಲು ರೆಸಲ್ಯೂಷನ್ ದಿಲೆ ಪಾಸ್ ಮಾಡ್ಬಿಡೆ 1 ಗಂಟೆ ಮಾಡ್ಬಿಡೆ. ಅಸಲ ಕಾಂಡೆ ಇದು ಶರೀಫಾಯಿನ ಸಮಸ್ಯೆ ಇತ್ತು ಮುರಾಣಿ ಹೆಚ್ಚಿನ ಪಂಡ ಮುಗಲ್ಗೆ ಹೋಗ್ಬರ ಪಕ್ಕ ಮೈದಿಗೆ ಹೋಗ್ಬರ ಸಮಸ್ಯೆ ಅರೆ ಗೊತ್ತು ನನಗೆ ಅನುಭವ ಉಂಟು. ಆಮೇಲೆ ಅಸೋಸಿಯೇಷನ್ ಮುಖಾಂತರ ಮಾತ್ರ ಮಾತ್ರ ಇಲ್ಲ ಹಾಕೋದು ಆಮೇಲೆ ಶರೀಫಾಯಿ ಮುಗಲ್ ಬಂದ್ಬಿಡ ಒಂಜೆ ಪಕ್ಕ ಮೈದಿಲ್ಲ ಸೇಮ್ ಅಂಚಿನ ಸಮಸ್ಯೆಗಳು ಮಾತ್ರ ಒಂಜೇ ವೇದಿಕೆ ದಾರಿ ಇಟ್ಟು ಬರ್ತದ. ರೆಫ್ರಿ ನಕ್ಲೆಲ್ಲ ಈಸಿ ಹೆಚ್ಚಿನ ರೆಫ್ರಿ ನಕ್ಲೆಗೆ ಆಲೋಚನೆ ಹೆಚ್ಚಿನ ಮಲ್ಪುಣಪ್ಪ ಹೆಚ್ಚಿನ ಕಾನೂನು 600 ರೂಲ್ಸ್ 800 ರೂಲ್ಸ್ ಟೂರ್ನಮೆಂಟ್ ದೀಪ ನಕ್ಲೆಗೆ ದಾಲ ಭಂಗ ಇಚ್ಚಿ ಏತರ ಟೂರ್ನಮೆಂಟ್ ದಿಲೆ ಅಸೋಸಿಯೇಷನ್ ನಿಕ್ಲೆಗೆ ಬೆಂಬಲ ಕೊರ್ಪುಂಡು ಪ್ರೋತ್ಸಾಹ ಮಲ್ಪುಂಡು ಒಂಜಿ ವಿಚಾರ ಕೆಲವರು ಬಂದೇರು ಅಸೋಸಿಯೇಷನ್ ಮಂತದ ಡಿಪಾರ್ಟ್ಮೆಂಟ್ ಪ್ರಾಬ್ಲಮ್ ಆಗ್ಬೋದು. ಸರ್ವ ಬೋಲೆ ಮುರಾಣಿ ಯಾರಿಗೆ ಫೋನ್ ಮತ್ತೆ ಯಾರು ಬಂಡೇರಿ ಎಂಕ್ ಕಪ್ಪು ದಿಕ್ಕಿನ ಪಗ ಯಾನಿ ಎನ್ನ ಕಪ್ಪನ ಆಫೀಸ್ಗೆ ಬೋದು ದೀತಾನೆ ಇದಿಜರ ಸರ್ ಇದೆ ಸರ್ ಒಂಚೂರು ಲಗ್ನ ಉಂಟ್ರೆ ಸರ್ ಪಾರಿವಾಳ ಸ್ಪರ್ಧೆ ದಿಕ್ಕಿನ ಟ್ರಾಫಿನ ಕೊಡುವುದು ಪೊಲೀಸ್ ಆಫೀಸ್ ದೀತೆ ಸಂಭ್ರಮಣೆ ಆಚಾರ್ಯ ಮಂತ್ರಿನಾದಾರು ತಲ್ಲ ಪೋಡಿಗೆ ಉಂಟು ಸರ್ ನಂಗೆ ಸುರೇ ಅರ್ಧ ಮಾಡಲಿಕ್ಕೆ ಡಿಪಾರ್ಟ್ಮೆಂಟ್ ತಲ್ಲ ಪೋಡಿಗೆ ನಂಗೆ ದೇ ಆರ್ ಸಪೋರ್ಟಿಂಗ್ ಅಸ್ ಬಿಕಾಸ್ ವಿ ಆರ್ ಪಿಚಿಂಗ್ ಲವರ್ಸ್. ಏಕರು ಐಕ್ ಅತ್ಯಾಚಾರ ಐಕ್ ಹೊಡೆತ ದಾರ ಮಲ್ಪನಕ್ಲತ್ತೆ ಏಕರು ರಾಯಲ್ಸ್ ಪಂಡ ಗೆಸ್ಟ್ ನಕ್ಲು ಪಂಡ ವಿ ಆರ್ ದ ರಾಯಲ್ಸ್. ಕೆಲವರು ಬಂಡೇರು ಗೆಸ್ಟ್ ನಕ್ಲು ಬರ್ಪೇರು ಎಗ್ಲಿಗೆ ನಾಚಿಕೆ ಹಾಕ್ಬಿಟ್ಟು ಬರ್ರೆ ಸ್ವಾಮಿ ಚೀಫ್ ಮಿನಿಸ್ಟರ್ ಇದನ್ನ ಬಂಪ ಯಾರು ಪಾರಿವಾಳ ಪ್ರೈಮ್ ಮಿನಿಸ್ಟರ್ ಇದನ್ನ ಬಂಪ ಯಾರು ಪಾರಿವಾಳ ಯಾರು ಪುದ ಬಿಡ್ಪುಣ ಏಕ ದಾರ ನಾಚಿಕೆ ಒಂಜಿ ಶ್ರೀಮಂತೆ ಒಂಜಿ
ಪಿಟ್ಬುಲ್ ನಾಯಿ 3 ಲಕ್ಷ 4 ಲಕ್ಷ ರೂಪಾಯಿಗಂತ ಕನಪೆ ಕೊರ್ದು ಕನಪೆ ಒಂದು ಪಿಟ್ಬುಲ್ ನಾಯಿ ಒಂದು ಬಾರಿ ಮಲ ಶ್ರೀಮಂತೆ ಐಕ್ 1 kg ಪೆಡಿಗ್ರಿ ಬಂದ ಬಾಳ್ವೆ ಏತುಂಡು ಒಂಜಿ ಪೆಡಿಗ್ರಿಗೆ ಏತುಂಡು ಕೆಜಿಗೆ ಅತ್ತತ್ತು ವಾ ಕಂಪನಿ ಕಾಸ್ಟ್ಲಿ ಕಂಪನಿ ಏತುಂಡು 1 kgಗೆ 1000 rupees 1 kg ಮಂಡೆ 700 rupees 1 kg ಒರಿಜಿನಲ್ ಬಾದಾಮಿಗೆ 1,200 ರೂಪಾಯಿ ನಮ್ಮ ಕಾರ್ಪೊರೇಟ್ ಜನ ರಾಜೇಶ್ವರ ಒರಿಜಿನಲ್ ಬಾದಾಮಿಗೆ 1,200 rupees 1,700 rupees ಅಪ್ಪಗ ಎಂಗ್ಲ ಏರ್ ಶ್ರೀಮಂತೆ ಅಪ್ಪಲಾಗ್ತದೆ ಎಂಗ್ಲೇ ತರ ಬಂದ ನಾಚಿಕೆಜಿ ಯಾನ್ ಪುದ ಸಾಂಕು ನಾಯ ಬಂದ ಎಂಗ ಬಂದ ನಾಚಿಕೆಜಿ ವಾ ವೇದಿಕೆಲ್ಲ ಯಾ ಬಂತ ಯಾನ್ ಪುದ ಸಾಂಕು ಎನ್ನ ಶಾಲೆಗೆ ಒಂದು ಡಾಕ್ಟರ್ ಬರ್ತಾರೆ ಸ್ವತಂತ್ರ ದಿನಾಚರಣೆಗೆ ನಾನು ಎಂಗ್ಲ ಒಳ್ಳೆ ಪುದ ಬುಡಿಯ ಡಾಕ್ಟರ್ ಕೇಳಿದ್ರೆ ಮುಲ್ಪ ಬಿಜಿನ್ ಉಂಡಾನು ಅಂದು ಬಂಡೆ ಎಂಗ್ಲ ಎರಡು ದಿಕ್ಕು ಬಂಡೆ ಶುವರ್ ಸರ್ ಅಡ್ಡ ಹತ್ಕೊಂಡು ಮುಚ್ಕೊಂಡೆ ಕೊರಿಯ ಇತ್ತರ ಎಂಗ್ಲ ಸಾಂಕು ಇದ್ದಾರೆ ಈಸ್ ಹ್ಯಾಪಿ ಮುಲ್ಪ ವಿಕಿದುಲ್ಲೇರಿ ಅರ್ನ ಮುರಾಣಿ ಚನಾಂಡಾರ್ ಮಾಡಿಯರಿ ಒಂಜಿ ಪುದರ್ದ ಹತ್ರ ಎನ್ನ ಒಂಜಿ ಬ್ರೀದಿಂಗ್ ಪ್ರಾಬ್ಲಮ್ ಸಾಲ್ವ್ ಆನಂದ ನಿಂಗೆ ತೂತಾರ ಎಸ್ ಅರೆ ಒಂಜಿ ಬ್ರೀದಿಂಗ್ ಪ್ರಾಬ್ಲಮ್ ಇತ್ತಿದೆ ಲಾಂಗ್ ಟೈಮ್ ಅರೆ ಒಳ್ಳೆ ಬಿದೆ ಬೈರ ಆಯ್ಚಿ ಡಾಕ್ಟರ್ ಬೈರ ಆಯ್ಚಿ 2 months ಆ ಪಿಜಿಂದ ಒಟ್ಟಿಗೆ ಅದು ಇನ್ವಾಲ್ವ್ ಆದ ಕೂಡಾಗ ಆಟೋಮೆಟಿಕಲಿ ಆದ ಬ್ರೀದಿಂಗ್ ಪ್ರಾಬ್ಲಮ್ ಸಾಲ್ವ್ ಆನಂದ ಬಂದೆ ಇಡೀ ನಮ್ಮ ಇಂಡಿಯಾದ ಕುಟ್ಲದ ಜನಗಳು ಇದೇ ದೇಶದ ಜನಗಳು ಬಂದ ತುಯ್ಯರು ಪ್ರೌಡ್ ವಿ ಆರ್ ದ ಪ್ರೌಡ್ ಹಿಂಗೆ ಪ್ರೌಡ್ ನಮ್ಮ ಒಂದು ಅಸೋಸಿಯೇಷನ್ ಮಲ್ಪುಗ ಒಂಚೆ ಬ್ಯಾನರ್ ದಾರಿಟ್ಟು ನಮ್ಮ ಉಳ್ಳೇರು ನಮ್ಮ ಮಸ್ತ್ ಜನ ಉಳ್ಳೇರು ಮಲ್ಪ ವನೀಲ್ ಉಳ್ಳೇರು ಕೇಳಿಲ್ಲ ವನೀಲ್ ಏನು ಪ್ರಾಬ್ಲಮ್ಸ್ ನಂಗೆ ತಿಕ್ಕೊಂಡು ಕ್ರಿಯೇಟ್ ಆಗ್ಬಿಡು ರೆಫ್ರಿನಾಗಳು ಕೇಳಿಲ್ಲ ಕಡ ಬೆತ್ತ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ಬಿಡು ಅವು ಮಾತ್ರ ಸಾಲ್ವ್ ಆಯ್ರೆ ಒಂಚೆ ಕಾರಣ ನಮ್ಮ ಅಸೋಸಿಯೇಷನ್ ಮಲ್ಪುಗ ಇಟ್ಲು ಮಾತಿಲ್ಲ ಅಸೋಸಿಯೇಷನ್ ಆಂಡ ಅಸೋಸಿಯೇಷನ್ ಮಲ್ಪನೆ ನವಾಜ್ ಭಾई ना आर प्रेसिडेंट आपे खंडित आवलेजी ಅಸೋಸಿಯೇಷನ್ ಮಲ್ಪನೆ చెప్పಂಡ ಇನಿ ಎಂಕುಲು 10 ಜನತಾ ಅಡ್ಹಾಕ್ ಕಮಿಟಿ ಮಲ್ಪುಗ 10 ಜನನ ಒಂಜಿ ಕಮಿಟಿ ಟೆಂಪರರಿ ಕಮಿಟಿ ಅಡ್ಹಾಕ್ ಮೀನ್ಸ್ ಇಟ್ಸ್ ಎ ಟೆಂಪರರಿ ಕಮಿಟಿ ಆ 10 ಜನ ಮೆಂಬರ್ಶಿಪ್ ಡ್ರೈವ್ ಮಲ್ಪಾಡು ಒಂಜಿ ತಿಂಗಳ ಟೈಮ್ 2 ತಿಂಗಳ ಟೈಮ್ ಕೊರ್ಕ ಮೆಂಬರ್ಶಿಪ್ ಡ್ರೈವ್ 250 ರೂಪಾಯಿ ಕೊಡ್ದು ಮಾತೆರ್ಲ ಮೆಂಬರ್ ಆಲಿ ಪುದ ಸಾಂಕುನಾಯ್ ದೌಡಲ್ ಸಾಂಕುನಾಯ್ ಅತ್ತನ ಪುದ ಲವರ್ ಸಾಂಕೋಡದಲ್ಲ ಇಜ್ಜಿ ಕೆಲವರಿಂದ ಮುಲ್ಪೋಲೇರೆ ಎಂಗಲ ಫ್ರೆಂಡ್ ಸಂದೀಪ್ ಅಡ್ಡಿಯಾರ್ ಅದ್ರ ಪುದಲ ಇಜ್ಜಿ ಆರ್ ಪುದ ಸಾಂಕೋಡದ ಇಜ್ಜಿ ಆಣ ಪಿಚಿನ್ ಲವರ್ ಎನ್ನೊಟ್ಟಿಗೆ ಬತ್ತದ ಆಳಿಗಿದ್ರೆ ಬಾರಿ ಇಂಟ್ರೆಸ್ಟ್ ಅದಕ್ಕೆ ಅದು ಪುದ ಸಾಂಕೋಡದ ಇಜ್ಜಿ ಅಂಚಿನ ಮನೋಭಾವದ ಕುಳಿತನ ಅದ್ರೆಲ್ಲ ಮೆಂಬರ್ ಮಲ್ಪುಗ ನಮ್ಮ 250 ರೂಪಾಯಿ ವರ್ಷಕ್ಕೆ ಕೊಟ್ಟು ಮೆಂಬರ್ಶಿಪ್ ಮಲ್ಪಲೆ ಒಂಜಿ 2 ತಿಂಗಳ ಟೈಮ್ದಲ್ಲಿ ಮೆಂಬರ್ ಆಕ ಆ ಮೆಂಬರ್ ನಕ್ಲಿಗೆ ನಮ್ಮ ಒಂಜಿ ಕಡೆ ಹೆಚ್ಚಿನ ಪ್ರೋಗ್ರಾಮ್ ಲೆಪ್ಪುಗ ಆ ಪ್ರೋಗ್ರಾಮ್ ಏರು ಪ್ರೆಸಿಡೆಂಟ್ ಏರು ಸೆಕ್ರೆಟರಿ ಏರು ಟ್ರೆಜರರ್ ಏರು ಜಾಯಿಂಟ್ ಸೆಕ್ರೆಟರಿ ಏರು ಎಕ್ಸಿಕ್ಯೂಟಿವ್ ಮೆಂಬರ್ ನಕಲು ನಮ್ಮ ಇಲೆಕ್ಟ್ ಮಾಡ್ಬೇಕ ಮಾತೆರೆಲ್ಲ ಓಪನ್ ಚಾನ್ಸ್ ಎನಿಬಡಿ ಕ್ಯಾನ್ ಕಂಟೆಸ್ಟ್ ಏರ್ಲ ಕಂಟೆಸ್ಟ್ ಮಾಡ್ಬೋಲಿ ಇಜ್ಜ ಯುನಾನಿಮಸ್ ಆದ ಏರ್ಲ ಆಗೋಲಿ ಎಂಕ ಆಸೆ ಎಂಕೊಂಜಿ ಆಸೆ ಅಸೋಸಿಯೇಷನ್ ಆವಡೇ ಉಂಟ ಅವು 10 ಜನ ಇತ್ತಿನ ಸೈ ಅಸೋಸಿಯೇಷನ್ ಮಾಡ್ಕೊಂಡ ಖಂಡಿತ ಈ ವರ್ಷ ಶುರು ನಮ್ಮ ಒಂಜಿ ಸ್ಟೆಪ್ ಈಗ ಎಂಕ್ ಉಡುಪಿ ಮುಟ್ಟ ಬೋರ್ಡ್ ಅಯ್ಯೋ ಉಡುಪಿ ಎಂದು ದೂರ ಫಸ್ಟ್ 2 ಸ್ಟೆಪ್ ಇದು ನಮ್ಮ ಸುರತ್ಕಲ್ ಎತ್ತಗ ಐತ ಬಕ್ಕ ನಮ್ಮ ಕಾಪು ಬಕ್ಕ ಉಡುಪಿ ಆಟೋಮೆಟಿಕ್ ಎತ್ತು ದೂರ ಉಂಡು ಪಡೆದ ನಮ್ಮ ಕಾತುಗುಂಡ ನಮ್ಮ ಮೂಲೆ ಬಾಕಿ 2 ಸ್ಟೆಪ್ ಈಗ ಇಲ್ಲಿ ನಂಗೆ 10 ಜನ ಸೇರಿದೆ ಎಲ್ಲ 1000 ಎಲ್ಲ 10,000 ಜನ ಅಸೋಸಿಯೇಷನ್ ಮಾಡ್ಪುಗ ರಿಜಿಸ್ಟ್ರೇಷನ್ ಮಾಡ್ಪುಗ ಸಿಕ್ಕಿರ ಕೇರಳ ಸಿಕ್ಕಿರದ ಪ್ರಾಬ್ಲಮ್ ಇತ್ತದ ಸ್ಟೇಷನ್ ಬೋದು ಪಂಡ ಒಂಜಿ ಗನ್ಮ್ಯಾನ್ ಒಟ್ಟಿಗೆ ಓದು ಕಳಪುವೆ ಯಾಸ್ ಬೈ ಕೊಯಮತ್ತೂರು ಸ್ಟೇಷನ್ ಬೋದು ಕಂಪ್ಲೇಂಟ್ ಕೊಡ್ನಾಡು ಇಂಚಿನ ಒಂಜಿ ಪಕ್ಷಿ ಬರ್ತದೆ ಎನ್ನ ಇಲ್ಲದ ಕೋರಿ ಕೊನೊಪ್ಪುನೊಂದು ಉದಾಹರಣೆ ಟ್ಯಾಕ್ಟಿಸ್ ಯೂಸ್ ಮಾಡ್ಕೊಡು ಎನ್ನ ಇಲ್ಲದ ಕೋರಿ ಕೊನೊಪ್ಪುನೊಂದು ಆಯ್ ಬರ್ಪೆ ಕೇರಳ ಎತ್ತ ಗಿಡ ಬೇರೆ ಬರ್ಪೆ ಬಕ್ಕ ನಮ್ಮ ಏನ್ ಬೇರೆ ವಿಷಯ ಮಾಡ್ಬೋದು ಅವು ಹೇಳಿದ ಬೇರೆ ಆಯ್ತು ಮತ್ತೆ ಬೇರೆ ವಿಧ ಉಂಟು ಓರ್ಲ ಒಂಜಿ ಊರಿಗೆ ಪಿರಿವತ್ತನ ಆಯ್ತು 10 ಬಲ್ಲಿ ಪಟ್ಟಣ ಕಾಣುಂಡ ಸರ್ ಓರ್ಲ ಇಜ್ಜಿ ಪಿರಿವತ್ತನ 10
पत्तो बनवली हाँ ಏರ್ಲ ಪೋರ್ಟ್ನ ಬರ್ಚಿ ಡಿಪಾರ್ಟ್ಮೆಂಟ್ ದಾಗಲ ಪ್ರಾಬ್ಲಮ್ ಆಪುನ ಪುದ ಸಾಂಕಡ ಇಜ್ಜಿ ಪುದ ಸಾಂಕುನ ಬಂಡ ಇಟ್ಸ್ ಎ ಸ್ಪೋರ್ಟ್ಸ್ ನೆನಪುದಿಲ್ಲ ಮಾತಿರಲ್ಲ ಒಂದೊಂಜಿ ಆಟ ಕ್ರೀಡೆ ಒಂದು ದಾರ ಗ್ಯಾಮ್ಲಿಂಗ್ ಅತ್ತು ದಾರ ಡೋಂಗಿ ದಗಲ್ಬಾಜಿ ಅತ್ತು ನಮ್ಮ ಮೇಲೆ ಉಮೇಶನಲ್ಲಿ ಪಾತ್ರ ಮಾಡಿದ್ರು ಮುರಾಣಿ ಪುದ ಸತ್ಯ ಮನುಷ್ಯ ಡೋಂಗಿ ಕರೆಕ್ಟ್ ಪಕ್ಷಿ ಸತ್ಯನೇ ನಮ್ಮ ಮಾತ ಇದ್ದ ಬೇತೆ ಬೇತೆ ವಿಚಾರಣೆ ಬೇತೆ ಬೇತೆ ಆತ ನಮ್ಮ ಒಂಜಾಕ ಒಂಜೆ ಮನೋಭಾವ ನಮ್ಮ ಒಂಜೆ ಅಸೋಸಿಯೇಷನ್ ಮಾಡ್ತದೆ ಮಾತಿರಲ್ಲ ಆಯ್ತು ಅಲ್ಲಿಟ್ಟು ಕೆಲಸ ಮಾಡ್ಬೋದ ಫಸ್ಟ್ ಯಾನೆ 10 ಜನ ಬುದಾರ ಬಂಪೆ ಅವು ಟೆಂಪರರಿ ಕಮಿಟಿ ಏನು ಬರ್ಚಿ ನನ್ನ ಬಂಡ ఆయన ప్రెసిడెంట్ ಮಾಡ್ತಾರೆ ಪ್ರೆಸಿಡೆಂಟ್ ಲೈಜೇರಿ ಸೆಕ್ರೆಟರಿ ಲೈಜೇರಿ ಮಾತಿರಲ್ಲ ಮೆಂಬರ್ ನಾಕುಲೆ ಅಕ್ಕಲಿಗೆ ಎಂಜಿನ ಕೆಲಸ ಬಂಡ ಅಕ್ಕಲ್ನ ಏರಿಯಾಡಿ 250 ರೂಪಾಯಿದ ಮೆಂಬರ್ಶಿಪ್ ಮಲ್ಪನ ಕೆಲಸ ಮಾತ್ರ ಮೆಂಬರ್ಶಿಪ್ ಡ್ರೈವ್ ಮುಗಿಬೇಕ ಒಂಜಿ ದಿನ ಫಿಕ್ಸ್ ಮಾಡ್ಬೋದ ಮಾತೆರನ್ನ ಲೆಪ್ಪುಗ ಇಂಚೆನೆ ಹಾಲ್ ಒಂಜಿ ಪ್ರೋಗ್ರಾಮ್ ದಿಕ್ಕ ಐಟು ನಮ್ಮ ಸಿಲೆಕ್ಟ್ ಆರ್ ಇಲೆಕ್ಟ್ ಮಾಡ್ಬೋದ ಆರ್ ಯು ಅಗ್ರಿ ಯಸ್ ಮಾತೆರಲ್ಲ ಅಗ್ರಿ ಐತಿ ಯಸ್ ಫಸ್ಟ್ ಯಾನೆ ಫಸ್ಟ್ ಬುಧವಾರ ಬಂದ್ಪೆ ಅಕಲ್ನ ಪ್ರೆಸೆಂಟ್ ಉಪ್ಪಾಡಿ ಮುಲ್ಪ ಪ್ರೆಸೆಂಟ್ ಉಪ್ಪಂದೆ ಕುರುಳಾಡು ನಿಖಲು ಇತ್ತಿನ ಅಕಲ ಬಂದ್ಲೆ ನಿಖಿನ ಮತ್ತದೇ ಇರಾಡು ನಮ್ಮ ಮಾತ ಒಟ್ಟದು ನಂಗೆ ಮಾತೆಲ್ಲ ಬೋಡು ಆಯ ಬೋಡು ಇಂಬೆ ಬೋಡ್ಚಿದಾರಾಜಿ ಮಾತೆಲ್ಲ ಬೋಡು ಫಸ್ಟ್ ಯಾನೆ ಟೂರ್ನಮೆಂಟ್ ಆರ್ಗನೈಸರ್ ನಕಲು ಏರ್ ಮಾತ ಒಳ್ಳೆಯರ ಅದೇ ಲೆಪ್ಪ ಫಸ್ಟ್ ಬುಧಾರು ನಮ್ಮ ಬೋಳೂರ್ದ ಪ್ರದೀಪ್ ಆರ್ ಯು ಅಗ್ರಿ ಸೆಕೆಂಡ್ ಹೈಯೆಸ್ಟ್ ಟೂರ್ನಮೆಂಟ್ ಇದ್ದಿನಾರು ಫಯಾಜ್ ಬೆಂಗ್ರೆ ಎಸ್ ಸೆಕೆಂಡ್ ಟೂರ್ನಮೆಂಟ್ ಡೆಲ್ಲಿ ಶರೀಫ್ ಭಾई yes अफजल कुद्रोली नौफल कुद्रोली वनील पिंटू अत्तावर नौशाद कुद्रोली नियाज अहमद बेंगरे पीजी रफीक मसूद कुंजित भाई सादिक बेंगरे समन साजी बेंगरे अल्ताफ बेंगरे अशफाक बेंगरे ಬೇತೆ ಏರ ಟೂರ್ನಮೆಂಟ್ ಇತ್ತಿನ ಕಿತ್ತಲ ದಯವಂತದೆ ಫಾರೂಕ್ ಪರಂಗಿಪೇಟೆ ಎಸ್ ವೆರಿ ಗುಡ್ ನಿತಿನ್ ಮರೋಳಿ ಯಾರಿಗಾದರೂ ಇದರಲ್ಲಿ ನಾವು ಸಹ ಭಾಗವಹಿಸಿ ನಾವು ಸಹ ಮೆಂಬರ್ ಮಾಡ್ತೇವೆ ಅಂತ ಮನಸ್ಸಿದ್ರೆ ದಯಮಾಡಿ ತಾವು ಹೇಳ್ಬೋದು ನೌಶೀಲ್ ಬಾದಿಶ್ ಕುದ್ರೋಳಿ Danny Don Bolor. Yes, brother. I am with you. Goparana. ಅವರಾಗಿ ಅವರು ಎಸ್ ಅಂತ ರಾಜೇಶ್ ಕುಂಜತ್ ಬೈ ಸಾರಿ ರಾಜೇಶ್ ಕೌರ್ ಪಂಚಮುಗರ್ ಕಂಪ್ಯೂಟರ್ ಫ್ರೆಂಡ್ಸ್ ವಿಜಯರಾಜ್ ಕಂಕನಾಡಿ ದಯಮಾಡಿ ವಿಜಯರಾಜ್ ಕಂಕನಾಡಿ ಅವರು
ಅವರದು ಪಾರ್ಟಿಸಿಪೇಷನ್ ಅವಾರ್ಡ್, ಅವರದು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಇದೆ. ನಮ್ಮ ಜೊತೆಗೆ ವಿಕಿತ್ ಕೂಡ ನಮ್ಮ ಅಸೋಸಿಯೇಷನ್ ಅಲ್ಲಿ ಮೆಂಬರ್ ಆಗ್ತಾರೆ. ಅವರು ಆಗ್ತಾರೆ ನಮ್ಮ ಅಸೋಸಿಯೇಷನ್ ಮೆಂಬರ್. ಈಸ್ ಆಲ್ಸೋ ಕ್ರಿಕೆಟ್ ಲವರ್ ಅಂಡ್ ಈಸ್ ಆಲ್ಸೋ ಕ್ರಿಕೆಟ್ ಪ್ಲೇಯರ್. ಅವರ ಮನೆಯಲ್ಲಿ ಅವರು ಇಟ್ಕೊಂಡಿದ್ದಾರೆ ಪಾರಿವಾಳ. ಅವರ ವಿಡಿಯೋ ನೋಡಿದೆ ನಾನು. ಅವರು ಸಹ ನಮ್ಮ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದಾರೆ. ಇನ್ನು ಯಾರಿಗೆ ಅಲ್ಲ, ನಮ್ಮ ಮುತಾಲಿ ಆಗ್ಬೇಕು. ಅವರ ಬ್ರದರ್ ತೌಸೀಫ್, ವಿಕ್ರಾಂತ್ ಶ್ರೀರಾಮುಲ್ಲಕರ್ ಆಗ್ತಿರಲ್ಲ. ಎಸ್, ಅನ್ನು ಇಸಾಕ್, ವೆರಿ ಗುಡ್. ಅಲ್ಲ, ಇವರಿಗೆ ಏನು ಕೆಲಸ ಏನಂತ ಹೇಳಿದ್ರೆ, ನಾವು ನಿಮ್ಗೆ ಫಾರ್ಮ್ಸ್ ಕೊಡ್ತೇವೆ. ಅಲ್ಲ, ಇದು ಈಗ ಟೆಂಪರರಿ ಕಮಿಟಿ. ಅದರ ನಂತರ ನಾವು 25 ಮಂದಿದು ನಾವು ಕಮಿಟಿ ಮಾಡ್ತೇವೆ. ಆ ಕಮಿಟಿಯಲ್ಲಿ ನೀವು ಯಾರು ಬೇಕಾದ್ರೂ ಕಂಟೆಸ್ಟ್ ಮಾಡಬಹುದು. ಓಪನ್ ಟು ಆಲ್. ನಿಜಾಮ್ ಗ್ರೂಪ್ ನವರು ಆಗ್ತೀರಾ? ಸಲಾಮುಲ್ಲಾ ಮತ್ತು ನಿಯಾಜ್ ಅಹಮದ್ ಚುಂಬುಗುಡ್ಡೆ. ರಹೀಂ ಭಾಯ್ ಬೆಂಗ್ರೆ ಆಗ್ತೀರಾ? ರಹೀಂ ಬೆಂಗ್ರೆ ಅಲ್ಲ, ನಮ್ಮ ಇವರಿದ್ದಾರೆ. ಯಾರು? ಅಲ್ಲ, ನಮ್ಮ ಇವರು ಅಲ್ಲ, ಶಿಜಾನ್ ಚಂಪಯ್ಯ. ಎಸ್, ಕಲಂದರ್ ಗೋಲ್ಡನ್ ಅಬ್ದುಲ್ ರೆಹಮಾನ್. ಅಲ್ಲ, ಎಲ್ಲರೂ ಯಾರಿಗೆಲ್ಲ ಇಂಟ್ರೆಸ್ಟ್ ಉಂಟು ಎಲ್ಲರೂ ಹೇಳಿ. ನಾವು ಫಾರ್ಮ್ ನಿಮ್ಗೆ ಕಳಿಸ್ತೇವೆ. ನೀವು ಮೆಂಬರ್ಶಿಪ್ ಅನ್ನು ಮಾಡಿ. ಅದರ ನಂತರ ನೀವು ಆ ಮೆಂಬರ್ಶಿಪ್ ಡ್ರೈವ್ ಮುಗಿದ ನಂತರ ನೀವು ಕೂಡ ಅದರ ಭಾಗವಹಿಸಬಹುದು. ಅದರ ಪ್ರೆಸಿಡೆಂಟ್ ಆಗ್ಬಹುದು, ಸೆಕ್ರೆಟರಿ ಆಗ್ಬಹುದು. 2 ವರ್ಷಕ್ಕೆ ನೀವು ಭಾಗವಹಿಸಬಹುದು. ನಮ್ಮ ಹಿರಿಯರು ಯಾರಾದ್ರೂ ಇದ್ರೆ ಅವರು ಸಹ ಭಾಗವಹಿಸಬಹುದು. ಅಲ್ಲ, ನಿಮಗೆ ಕಷ್ಟ ಆಗುದಿಲ್ಲ ಬೇಡ. ಯಾಕಂದ್ರೆ ನಮ್ಗೆ ಕಷ್ಟ ಕೊಡ್ಲಿಕ್ಕೆ ನಾವು ಇಲ್ಲ ಸರ್. ಇದನ್ನ 2013-14 ಬೆಂಗಳೂರು ಸ್ಟಾರ್ಟ್ ಮಾಡಿದಾಗ ಈ ಸೆಂಟ್ರಲ್ ಕಮಿಟಿಯನ್ನು ಮಾಡಬೇಕು ಅಂತ ನಾವು ಇದನ್ನು ಪ್ರಯತ್ನ ಮಾಡಿದ್ವಿ. ಆದಾಗಲಿಲ್ಲ. ಇವತ್ತು ನಮಗೆ ತುಂಬಾ ಸಂತೋಷ ಇದೆ. ಇಲ್ಲ ಸರ್, ಆಯ್ತು ಇಷ್ಟೇ. ಇವಾಗ ನೀವು ಬಂದು ನೀವು ಮಾಡ್ತಾ ಇದ್ದೀರಿ. ಇದು ನನಗೆ ತುಂಬಾ ಸಂತೋಷ ಕೊಡ್ತಾ ಇರೋದೇನ ಇದು ನಿಮ್ಮ ಆಶೀರ್ವಾದ. ಅಲ್ಲ, ಎಲ್ಲರೂ ಇದಕ್ಕೆ ಸಹಾಯ ಮಾಡಿ. ಪಾರಿವಾಳ ಪ್ರಿಯರಿಗೆ ಬಂದು ನೀವು ಒಂದು ಕೊಡ್ತಾ ಇರೋದು ದೊಡ್ಡ ದೇಣಿಗೆ ಇದು. ತುಂಬಾ ಥ್ಯಾಂಕ್ಸ್ ಸರ್. ಪ್ರಭಾಕರಣ್ಣ ಜೂನಿಯರ್ ಫ್ರೆಂಡ್ಸ್ ಕುದ್ರೋಳಿ, ನೀವು ಆಗ್ಬೇಕು. ಪ್ರಭಾಕರಣ್ಣ ಹೆಸರು ಹಾಕಿ. ನೌಷಾದ್ ಕುದ್ರೋಳಿ ಹಾಕಿದ್ದೇವೆ. ಎಲ್ಲರೂ ನಾವು ಇದರಲ್ಲಿ ಯಾರನ್ನು ಬಿಡ್ಲಿಕ್ಕಿಲ್ಲ. ಎಲ್ಲರನ್ನು ಸೇರಿಸಿ ಇದು ಮಾಡುವಂತ ವ್ಯವಸ್ಥೆ. ಅವಸ ಎಲ್ಲರೂ ಪಾರಿವಾಳ ಪ್ರೇಮಿಗಳಂತ ಹೇಳಿದ್ರೆ ಅದರಲ್ಲಿ ಪಾರಿವಾಳ ಸಾಕಬೇಕಾಗಿಲ್ಲ. ಎಲ್ಲರೂ ಕೂಡ ಅವರನ್ನು ಮೆಂಬರ್ಸ್ ಮಾಡಬಹುದು. ಎಲ್ಲರೂ ನಾವು ಫಾರ್ಮ್ಗೆ ಕಳಿಸ್ತೇವೆ. ದಯಮಾಡಿ ತಾವು ಫಾರ್ಮ್ ಅನ್ನು ಲಿಮಿಟೆಡ್ ಟೈಮ್ನ ಒಳಗೆ ಭರ್ತಿ ಮಾಡಿ ಅದನ್ನು ತಂದು ಕೊಟ್ಟರೆ ಒಂದು ದಿವಸ ನಾವು ಮೆಂಬರ್ಸ್ಗಳ ಮೀಟಿಂಗ್ ಮಾಡಿ ಆ ಮೀಟಿಂಗ್ ಅಲ್ಲಿ ನಾವು ಪ್ರೆಸಿಡೆಂಟ್ ಯಾರು, ಸೆಕ್ರೆಟರಿ ಯಾರು ಅಂತ ಸಿಲೆಕ್ಟ್ ಮಾಡ್ತೇವೆ. ಆ ಪ್ರೆಸಿಡೆಂಟ್ ಸೆಕ್ರೆಟರಿ ಅವರು ಬೈಲಾಸ್ ಮಾಡ್ತಾರೆ, ರೂಲ್ಸ್ ರೆಗ್ಯುಲೇಷನ್ಸ್ ಮಾಡ್ತಾರೆ. ಆ ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನು ನಾವು ಕೊಂಡೋಗಿ DC ಆಫೀಸ್ ಒಂದು ಚಿಕ್ಕ ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ತಾವೆಲ್ಲರೂ ಆ ಊಟವನ್ನು ಸ್ವೀಕರಿಸಿ ತಾವು ಹೋಗ್ಬೇಕು. ದಯಮಾಡಿ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇನ್ನು ನನ್ನ ಟೀಮಿನ ನನ್ನ ಹಿಲ್ಬರ್ಸಿನ ನನ್ನ ಜೂನಿಯರ್ ಟ್ರೈನರ್ ರಮೇಶ್ ಅವರಿದ್ದಾರೆ. ಅವರು ದಯಮಾಡಿ ವೇದಿಕೆ ಹತ್ರ ಬರಬೇಕು. ರಮೇಶ್ ತೀರ್ಥಹಳ್ಳಿ, ಚಿಕ್ಕಮಗಳೂರು.